ಪ್ರಮುಖ ಜೀವಿಗಳ ಚಲನಾಂಗ ನಡೆಯೋದ ರೀತಿ ಚಲನಾಂಗ. ಪಕ್ಷಿಗಳು ರೆಕ್ಕೆ ಮುಖಾಂತರ ಚಲಿಸ್ತಾವ. ನಕ್ಷತ್ರ ಮೀನು ಕೊಳವೆ ಪಾದ ಮುಖಾಂತರ ಚಲಿಸ್ತದ. ಬ್ಯಾಕ್ಟೀರಿಯಾಗಳು ಕಶಾಂಗ ಮುಖಾಂತರ ಚಲಿಸ್ತಾವ. ಮಿಸೋಮೇಸ್ ಅಂದ್ರೆ ಉಸಿರಾಡ್ತಾವ. ಪ್ಯಾರಾಮೀಸ್ ಸಿಯಲ್ದ ಚಲನಾಂಗ ಮಾಡ್ತದೆ. ಯುಗಿನ್ಲಾ ಕಶಾಂಗ ಮುಖಾಂತರ ಚಲನಾಂಗ ಮಾಡ್ತದೆ. ಅಮೀಬಾ ಮಿತ್ ಪಾದ ಮುಖಾಂತರ ಚಲನ ಮಾಡ್ತದೆ. ನಿರಾಸ್ ಪ್ಯಾರಾಪೋಡಿಯಂ ಮುಖಾಂತರ ಹೇಳ್ತದೆ. ಎರೆಹುಳ ಬಿರುಕು ಕೂದಲ ಮುಖಾಂತರ ಚಲನಾಂಗ ಮಾಡ್ತದೆ. ಉಸಿರಾಟ ಚರ್ಮ ಮುಖಾಂತರ ಮಾಡ್ತಾರೆ. ಮೀನು ಈಜುರ ಮುಖಾಂತರ ಚಲನೆ ಮಾಡ್ತದೆ. ಕಿವಿರು ಪುಪ್ಪಸದ ಮುಖಾಂತರ ಉಸಿರಾಡ್ತದೆ. ಏಡಿ ಕೀಲು ಕಾಳು ಚಲಿಸ್ತದ, ಆದರೆ ಉಸಿರಾಡೋದು ಕಿವಿರ ಮುಖಾಂತರ. ಚೇಳು ಕೀಲು ಕಾಳು ಮುಖಾಂತರ ಉಸಿರಾಡ್ತದೆ. ಬುಕ್ಲಂಗ್ ಚಲನಾಂಗ ಮಾಡ್ತದೆ. ಬುಕ್ಲಂಗ್ಸಂಗ್ ಉಸಿರಾಡ್ತದೆ. ಕಪ್ಪೆ ಕಾಲುಗಳ ಮುಖಾಂತರ ಚಲಿತದೆ. ಕೀಟಗಳು ರೆಕ್ಕೆಗಳು ಕೀಟ ಕಾಲ ಮುಖಾಂತರ ನಡಿತಾವು. ಟ್ರೇಮಿಯಂ ಮುಖಾಂತರ ಉಸಿರಾಡ್ತಾವೆ. ಜೀವಕೋಶ ಮೈಟ್ರೋಕಾಂಡ್ರಿಯಾ ಮುಖಾಂತರ ಉಸಿರಾಡ್ತದೆ. ಪ್ರಮುಖ ಜೀವಿಗಳು ಇದು ವಿಸರ್ಜನಾಂಗ ಹೇಳೋದು. ಸಂಜು ಪ್ರಾಣಿ ವಿಸರಣೆ, ಕಿಟುಕ ಪ್ರಾಣಿ ವಿಸರಣೆ ಮಾಡ್ತಾವೆ. ಚಪ್ಪಟೆ ಹುಳ ಜ್ವಾಲಕೋಶ ಮಾಡ್ತಾವೆ. ದುಂಡು ಹುಳ ನೀಳನಾಳ ಮಾಡ್ತಾವೆ. ಒಲವಂತಗಳು ನೆಫಿಡಿಯಾ ಮಾಡ್ತಾವೆ. ಮೃದ್ವಂಗಿಗಳು ನೆಫಿಡಿಯಾ ಮಾಡ್ತಾವೆ. ಸ್ರಂತಿಗಳು ಮ್ಯಾಂಜಿನೇಷನ್, ಕಟಕು ಪ್ರಾಣಿ ನಳಕ, ಮಾನವ ಮೂತ್ರ ಮುಖಾಂತರ. ಸಸ್ಯಗಳು ಎಲೆ ತೊಗಟೆ. ಮೀನುಗಳು ಮೂತ್ರಜನಕ. ಸಸ್ಯಗಳು ಮೂತ್ರಜನಕ. ಪಕ್ಷಿಗಳು ಮೂತ್ರಜನಕ. ಅಭಯವಾಸಿ ಮೂತ್ರಜನಕ. ಸರೀಸೃಪ ಮೂತ್ರಜನಕ ಮುಖಾಂತರ ಅವು ವಿಸರ್ಜನೆ ಮಾಡ್ತಾವೆ. ಪ್ರಾಣಿಗಳು ಸಂಗಾತಿಯನ್ನು ಕರೆಯಲು ಫೆರೋಮನ್ಸ್ ಹಾರ್ಮೋನ್ ಉತ್ಪಾದನೆ ಮಾಡ್ತಾವೆ. ವರ್ಮಿ ಕಾಂಪೋಸ್ ವಿಧಾನ, ಎರೆಹುಳ ಮಣ್ಣು ಫಲವತ್ತತೆ ಮಾಡೋದು. ಎರೆಹುಳ ವರ್ಮಿ ಕಾಂಪೋಸ್ ಮುಖಾಂತರ ಮಣ್ಣು ಇದು ಮಾಡ್ತದೆ, ಫಲವತ್ತತೆ ಮಾಡ್ತದೆ. ಪ್ರಾಣಿಗಳು ತನ್ನ ಹೆಂಡತಿ ಕರಿಬೇಕಂದ್ರೆ ಫೆರೋಮೋನ್ಸ್ ಹಾರ್ಮೋನ್ ಬಿಡ್ತಾವೆ. ಹೈಡ್ರಾ ರಕ್ತ ಇಲ್ಲದೆ ಉಸಿರಾಟ ಮಾಡ್ತದೆ. ಕೀಟಗಳು ಸಂದೀಪಗಳು ಅಂಥ್ರೋಪಾಡ್ಸ್ ವರ್ಗಕ್ಕೆ. ಲಿಂಫೋಸೈಟ್ ಉತ್ಪತ್ತಿ ಅಸ್ಥಿಮಜ್ಜೆ. ಯಾವ ಏಕೈಕ ಜೀವಿಯ ಸಂತಾನೋತ್ಪತ್ತಿ ವಿಧವಲ್ಲ. ಸಮ್ಮಿಲನ ವಿದಳನ, ಮೊಳಕೆ ವಿಘಟನೆ ವಿದಳನವಲ್ಲ. ಪ್ರಮುಖ ಅಧ್ಯಯನ ಅಂಗಾಂಶ ಹಿಸ್ಟಾಲಜಿ, ಮೆದುಳು ನೆಫಾಲಜಿ, ಮೂಳೆ ಆಸ್ಟಿಯಾಲಜಿ, ರಕ್ತ ಹೆಮಟಾಲಜಿ, ಶಿಲೀಂಧ್ರ ಮೈಕೋಟಾಲಜಿ. ಅಳಿದಿರುವ ಪ್ರಾಣಿಗಳು ಪಾಲೋಮ್ಟೋಲಜಿ. ಸಸ್ಯಗಳ ಮಾರ್ಪಾಡು ಮೊಗ್ಗಿನಿಂದ ಲವಂಗ ಆಗ್ತದೆ. ಹೂವು ಕೋಸಂಬು ಕೇಸರಿ ಹೂಗಳ ಮುಖಾಂತರ ಆಗ್ತದೆ. ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಇವೆಲ್ಲ ಕಾಂಡ ಮುಖಾಂತರ ಆಗ್ತವೆ. ಅಂಡ ಕಾಂದದ ಶುಂಠಿ ಅರಿಶಿಣ. ಎಲೆಗಳು ಎಲೆ ಸೊಕ್ಕು ಬೇರಿನ ಮುಖಾಂತರ ಮೂಲಂಗಿ, ಸಿಹೆಗೆಣಸು, ಗೆಜ್ರಿ. ದೊಡ್ಡ ಬೀಜ ಕೊಕ್ಕೋಡಿ ಮೇರ್. ಮಾನವ ಅಸ್ಥಿಪಂಜರದ ಮೂಳೆ ವ್ಯವಸ್ಥೆ. ಮೂಳೆ ಅಧ್ಯಯನ ಹಿಸ್ಟಾಲಜಿ. ಮೂಳೆ ಮತ್ತು ಸ್ನಾಯುವನ್ನು ಜೋಡಿಸುವುದು ಟೆಂಡಾನ್. ಮೂಳೆ ಜೋಡಿಸುವುದು ಲಿಗ್ಮೆಂಟ್. ಒಟ್ಟು ಮೂಳೆ 2206. ಮಕ್ಕಳಲ್ಲಿ 305. ತಲೆಯಲ್ಲಿ 8, ಮುಖದಲ್ಲಿ 14, ಕೈಯಲ್ಲಿ 28. ದೊಡ್ಡ ಮೂಳೆ ಫಿಮರ್ ತೊಡೆಯಲ್ಲಿ ಇರ್ತದೆ. ಸಣ್ಣ ಮೂಳೆ ಸ್ಟೆಪಿಸ್ ಮಧ್ಯ ಕಿವಿಯಲ್ಲಿ ಇರ್ತದೆ. ಮೂಳೆ ಮುರಿದಲ್ಲಿ ಪಾಸ್ಟರ್ ಆಫ್ ಪ್ಯಾರಿಸ್ ಲೇಪನ ಮಾಡ್ತಾರೆ. ತಲೆ ಕತ್ತನ್ನು ಸೇರಿಸುವುದು ಪಿವೋಟರ್ ಜಾಯಿಂಟ್ ತಿರುಗಾಣಿ. ಪಿವೋಟರ್ ಜಾಯಿಂಟ್ ತಲೆ ಮತ್ತು ಕತ್ತಿಗೆ ಸೇರಿಸುವುದು ಪಿವೋಟರ್ ಜಾಯಿಂಟ್. ಟಿಬಿಯಾ ಮೂಳೆ ಕಾಲಿನಲ್ಲಿ. ಮೂಳೆಯಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಇರ್ತದೆ. ಮೂಳೆ ರೋಗ ಆಸ್ಟಿಯೋಪೊರೋಸಿಸ್. ಮಾನವ ದೊಡ್ಡ ಮೂಳೆ ಎಲುಬು. ಅಸ್ಥಿರಂಜು ಜೋಡಣೆ 2 ಮೂಳೆಗಳು ಮತ್ತು ಮೃದ್ವಂಗಿಗಳು. ತೋಳಿನಲ್ಲಿ ಎಲುಬು ರೇಡಿಯಸ್. ಕಾಲಿನಲ್ಲಿ ಮೂಳೆ ಫಿಮರ್ ಟೈಬಿಯಾ ಫೈಬುಲಾ. ಕೈಯಲ್ಲಿ ಮೂಳೆಗಳು ಹಿಮರ್ಸ್ ರೇಡಿಯಸ್ ಅಲಿನಾ. ಉದ್ದದ ಮೂಳೆ ಫಿಮಸ್ ಎಲುಬು. ಟಿಬಿಯಾ ಮೂಳೆ ಕಾಲಿನಲ್ಲಿ. ದೊಡ್ಡ ಮೂಳೆ ಫಿಮರ್. ಎದೆಯಲ್ಲಿ ಮೂಳೆ ಸ್ಟರ್ನವಲ್ಸ್. ಕಾಲಿನಲ್ಲಿ ಮೂಳೆ
ಕ್ಲಿವಿಕಲ್ ನೀ ಕ್ಯಾಂಪ್ ಟೆಲಿಲಾ ಸೌಂಡ್ಲಾ ಬ್ರೆಂಡ್ಸ್ ಸ್ಟ್ಯಾಪುಲಾ. ಮಾನವನ ನರವ್ಯವಸ್ಥೆ ನರಕೋಶದಲ್ಲಿ ಸೆಂಟ್ರಿ ಇಲ್ಲ, ವಿಭಜನೆ ಹೊಂದುವುದಿಲ್ಲ. ನರದಲ್ಲಿ ಸೆಂಟ್ರಿಗಳು ಇಲ್ಲ, ಅದಕ್ಕೆ ವಿಭಜನೆ ಹೊಂದುವುದಿಲ್ಲ. ಮೆದುಳು ಮೊದಲಿಗೆ ಬ್ರೇನ್. ಮೆದುಳು ಮೆಸೆಂಜರ್ ಪೊರೆಯಿಂದ ಆವೃತವಾಗಿದೆ. ಅಧ್ಯಯನ ನೆಫಾಲಜಿ ಥರ ಮೆದುಳಿನ ಅಧ್ಯಯನಕ್ಕೆ. ಮಕ್ಕಳಲ್ಲಿ 350, ಪುರುಷರಲ್ಲಿ 400, ಮಹಿಳೆಯರಲ್ಲಿ 1260. ಮೆದುಳಿನ 3: ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಫಸ್ಟ್ ಮುಮ್ಮೆದುಳಿನಾಗ ಮಹಾಮಸ್ತಿಷ್ಕ ಡಯನ್ ನೆಫಾಲಜಿ 2. ಮಹಾಮಸ್ತಿಷ್ಕ ಅಂತ ಸೆರೆಬೆಲ್ಲಮ್ ಅಂತಾರೆ. ಮೆದುಳಿನಲ್ಲೇ ದೊಡ್ಡ ಭಾಗ ಕಾರ್ಟೆಕ್ಸ್ ಮೆಡುಲಾ, ಇದರಲ್ಲಿ 2 ಭಾಗ. ಕಾರ್ಟೆಕ್ಸ್ ಮಾನವನ ಬುದ್ಧಿಗೆ ಸಂಬಂಧಿಸಿದೆ. ಡೈಎನ್ಸೆಫೆಲಾ, ಎಥಿನಲ್ಸ್, ಥರ್ಮಲಸ್, ಹೈಪೋಥಾಲಮಸ್ 3 ಭಾಗ. ADH ಹಾರ್ಮೋನ್ ಸ್ರವಿಕೆ, ಪಿಟ್ಯೂಟರಿ ಗ್ರಂಥಿ ನಿಯಂತ್ರಣ. ಈಗ ಮಧ್ಯ ಮೆದುಳು ಮಧ್ಯ ಮೆದುಳು ಕಣ್ಣು ಕಿವಿ ಸಂದೇಶನ, ಕಣ್ಣಿಗೆ ಮತ್ತು ಕಿವಿ ಸಂದೇಶನ ಮಾಡ್ತದೆ. ಹಿಮ್ಮೆದುಳು ಪ್ರಾನ್ಸ ಅನುಮಸ್ತಿಷ್ಕ ಮೆಡುಲಾ 3 ಭಾಗವ. ಹಿಮ್ಮೆದುಳಗ ಅನುಮಸ್ತಿಷ್ಕ ಸೆರೆಬೆಲ್ಲಮ್, ಇದೇನು ಸೆರೆಬ್ರಮ್, ಯಾವುದು ಮಹಾಮಸ್ತಿಷ್ಕ, ಅದು ಮಧ್ಯ ಮೆದುಳಾಗದ. ಲಾಸ್ಟಿಗೆ ಕೊನೆ ಮೇಳದ ಹಿಮ್ಮೆದುಳನಾಗ ಏನಪ್ಪ ಅಂದ್ರೆ ಅನುಮಸ್ತಿಷ್ಕ ಸೆರೆಬೆಲ್ಲಮ್. ಮೆದುಳಿನ 2ನೇ ದೊಡ್ಡ ಭಾಗ. ದೇಹದ ಸಮತೋಲನೆ ಕಾಪಾಡ್ತದೆ, ನಡೆಯೋದು ಕುಣಿಯೋದು ಮಾಡ್ತದೆ. ಮನುಷ್ಯರ 2ನೇ ಮೆಡುಲಾ ಅಬ್ಲಾಂಗೇಟರ್. ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ, ಹೃದಯ, ನಗುವಿಕೆ, ವಾಂತಿಗೆ ಕಾರಣ. ಮನುಷ್ಯರ ಮೆಡುಲಾ ಅಬ್ಲಾಂಗೇಟರ್. ರಕ್ತದ ಒತ್ತಡ ನಿಯಂತ್ರಣ ಮಾಡ್ತದೆ. ಮೆದುಳಿನ ನರ ಸಂಖ್ಯೆ 12. ಮೆದುಳಿನ ನರಬಳ್ಳಿಗಳ ಸಂಖ್ಯೆ 31. ಮೆದುಳಿನಲ್ಲಿ ಅಲೆದಾಡುವ ನರ ವೆಗ್ನರ್. ಮೆದುಳಿನ ದೊಡ್ಡ ಭಾಗ ಮುಮ್ಮೆದುಳು. ಮನುಷ್ಯನ ಬುದ್ಧಿ 90 ರಿಂದ 110. ಅಮೀಬಿಯಾ ಸ್ಮರಣೆ ನಾಶ. ಮೆದುಳು ದೇಹದ ಇತರ ಭಾಗಗಳ ನಡುವೆ ಮಾಹಿತಿಯನ್ನು ಸಾಗಿಸುವ ಜೀವಕೋಶದ ನರಾಣು. ನರಕೋಶದಲ್ಲಿ ಖನಿಜ ಸೋಡಿಯಂ. ಅಲ್ಝೀಮರ್ ಕಾಯಿಲೆ ಅಸಿಟೈಲಕೋಲೈನ್ ಕೊರತೆಯಿಂದ. ಲಕ್ಷಣ: ಜ್ಞಾಪಕ ಶಕ್ತಿ ಇರುವುದಿಲ್ಲ. ಅಲ್ಝೀಮರ್ ಕಾಯಿಲೆ ಮೆದುಳಿನ ಚಟುವಟಿಕೆ ತಿಳಿಯಲು EEG. ಮೆದುಳಿನ ದೊಡ್ಡ ಭಾಗ ಸೆರೆಬ್ರಮ್. ರೆಟಿನಾದಿಂದ ರೂಪುಗೊಳ್ಳುವ ಚಿತ್ರ ನೈಜ ಮತ್ತು ತಲೆ ಕೆಳಗಾದ. ವಿದ್ಯುತ್ ಎಡಗೊಳಗಾಯವಾದಾಗ ಬಲಗೊಳಕ್ಕೆ ಹಾಳಾಗುವುದು. ಮೆದುಳಿನ ಎಡ ಗಾಯವಾದಾಗ ಬಲಭಾಗಕ್ಕೆ ಹಾಳಾಗುವುದು. ಮೆಸೆಂಜರ್ ಹೊಂದಿರುವ ಮಧ್ಯ ಪದರು ಅರಕ್ನಾಯ್ಡು. ಮೆಸೆಂಜರ್ ಹೊಂದಿಕೆಯ ಪದರ ನಡುವೆ ತುಂಬಿರುವ ದ್ರವ ಸೆರೆಬ್ರೊಮೈನ್ ದ್ರವ. ಸೆರೆಬ್ರೊಮೈನ್ ಚಲಿಸಲು ಮೆದುಳು ಬಳ್ಳಿ ಮಧ್ಯ. ಮಹಾಮಸ್ತಿಷ್ಕ ಅಥವಾ ಸೆರೆಬ್ರಮ್ ಎಂಬುದು ಇರುವುದು ಮುಮ್ಮೆದುಳಿನಲ್ಲಿ. ಪ್ರೌಢ ವ್ಯಕ್ತಿ ಮೆದುಳಿನ ಗಾತ್ರ 14 ಗ್ರಾಂ. ಮೆದುಳು ಬಳ್ಳಿ ಯಾವುದಕ್ಕೆ ವಿವರಣೆ? ಹಿಮ್ಮೆದುಳು. ದೇಹದ ಉಷ್ಣ ನಿಯಂತ್ರಿಸುವ ಮೆದುಳಿನ ಭಾಗ ಹೈಪೋಥಾಲಮಸ್. ಸಂದೇಶ ರವಾನೆ ಭಾಗ ಮಧ್ಯ ಮೆದುಳು. ದೇಹದ ನಿಲುವು ಸಮತೋಲನ ನಿವಾರಿಸಲು ಭಾಗ ಅನುಮಸ್ತಿಷ್ಕ. ಮೆದುಳು ಬಳ್ಳಿಯ ಸಂಖ್ಯೆ 31. ದೇಹದ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವುದು ಮೆಡುಲಾ ಅಬ್ಲಾಂಗೇಟರ್. ಮದ್ಯಪಾನ ಮಾಡಿದಾಗ ಕಾರ್ಯ ನಿರ್ವಹಣೆ ಮಾಡುವ ಭಾಗ ಸೆರೆಬೆಲ್ಲಮ್ ನಿರ್ವಹಿಸಲಿದೆ. ಹಸಿವು ನಿದ್ರೆ ನಿಯಂತ್ರಿಸುವ ಭಾಗ ಹೈಪೋಥಾಲಮಸ್. ಅಯೋಡಿನ್ ಶೇಖರಣೆಯಾಗುವ ಥೈಮಲ್ ಗ್ರಂಥಿಯಲ್ಲಿ. ಪರಾವರ್ತಿ ಭಾವ ಉಂಟು ಮಾಡುವ ಅಂಗ ಗ್ರಾಹಕಗಳು. ಮೆದುಳು ಬಳ್ಳಿ ಕಾರ್ಯನಿರ್ವಹಿಸುತ್ತದೆ. ಪರಾವರ್ತಿ ಪ್ರಕ್ರಿಯೆಯಲ್ಲಿ ಕೇಂದ್ರ ಮಧ್ಯ ಮೆದುಳಿನ ಬಳ್ಳಿ. ಕಣ್ಣು ಕಿವಿಗಳ ಬಂದ ಸಂದೇಶವನ್ನು ಸ್ವೀಕರಿಸುವ ಭಾಗ ಮಧ್ಯ ಮೆದುಳು. ನಗು ಮತ್ತು ವಾಂತಿ ಕ್ರಿಯೆ ನಿಯಂತ್ರಿಸುವುದು ಮೆಡುಲಾ ಅಬ್ಲಾಂಗೇಟರ್. ಪ್ಯಾರಾ ಅನುವೇದನ ನರವ್ಯೂಹ ಹೃದಯ ಬಡಿತ ದರ ಕಡಿಮೆ ಮಾಡುತ್ತದೆ. ಪರಾವರ್ತಿ
ಚಲನವಾಗುವುದು, ಬೆರಳಿನ ಚುಚ್ಚುವುದು. ಜ್ಞಾನೇಂದ್ರಿಯಗಳು ಮೆದುಳು, ಬಳ್ಳಿ, ಕ್ರಿಯಾ ನರ ಸ್ನಾಯುಗಳು. ಸ್ನಾಯು ಸೆಳೆತ ಉಂಟಾಗಲು ಪ್ಯಾರಾಥಾರ್ಮೋನ್ಸ್. ಅನೈಚ್ಛಿಕವಾಗಿ ಕೆಲಸ ಮಾಡುವ ನರವ್ಯೂಹಗಳನ್ನು ಸ್ವಯಂ ನಿಯಂತ್ರಣ ನರವ್ಯೂಹ ಎನ್ನುವರು. ಕೇಂದ್ರ ನರವ್ಯೂಹಕ್ಕೆ ಸಂದೇಶನ ಜ್ಞಾನವಾಹಿ ನರ ಒಯ್ಯುವುದು. ದೊಡ್ಡ ಮೆದುಳಿನ ಸಂವೇಗ ಹೆಸರು ವ್ಯಾಗ್ನರ್ ನರ. ಮೆದುಳು ನರಗಳು ಮಿಶ್ರ ತಂತುಗಳು. ಪರಾವರ್ತಿ ಕ್ರಿಯೆ ನಿಯಂತ್ರಿಸುವ ಮೆದುಳಿನ ಭಾಗ ಮೆದುಳು ಬಳ್ಳಿ. ಅಶ್ರವ್ಯ ಗ್ರಂಥಿ ಸ್ರವಿಕೆ ಕಣ್ಣೀರು. ಅನುವೇದನಾ ನರವ್ಯೂಹವು ಇದರ ಭಾಗ. ಸ್ವಯಂ ನಿಯಂತ್ರಣ ನರವ್ಯೂಹ. ನಾಲಿಗೆ ಹಿಂಭಾಗದಲ್ಲಿರುವ ನರಾಂಗಗಳು. ಗ್ರಹಿಸು ರುಚಿ, ಕಹಿ. ನಳಿಕಾ ಗ್ರಂಥಿ ಲಾಲಾರಸ. ಸಿಹಿ ರುಚಿ ಗ್ರಹಿಸಬಲ್ಲವು ನಾಲಿಗೆ ಮುಂಭಾಗ. ನಾಲಿಗೆ ಹಿಂಭಾಗ ರುಚಿ ಕಹಿ ಮಾಡ್ತವ. ನಾಲಿಗೆಯ ಮುಂಭಾಗ ಸಿಹಿ ರುಚಿ ಮಾಡ್ತವ. ಹುಳಿ ರುಚಿಯನ್ನು ಸ್ರವಿಸಬಲ್ಲವು. ಉಸಿರಾಟ ನಿಯಂತ್ರಿಸುವ ಮೆದುಳಿನ ಭಾಗ ಮೆಡುಲ. ಬಹಿರ್ಸಾಂಗ ಗ್ರಂಥಿ ಜೊಲ್ಲು ಗ್ರಂಥಿ. ಮೆದುಳಿನ ದೊಡ್ಡ ಭಾಗ ಮುಮ್ಮೆದುಳು. ಮೆದುಳಿನ ಸಮತೋಲನ ಕಾಪಾಡುವ ಸಣ್ಣ ಮೆದುಳು. ಮೆದುಳಿನ ಸಮತೋಲನ ಕಾಪಾಡುವ ಬಿಸಿ ರಕ್ತ ಇರುವ ದೇಹವು ಪರಿಸ್ಥಿತಿ ಅನುಗುಣವಾಗಿ ಬದಲಾಗುತ್ತದೆ. ಬಿಸಿ ರಕ್ತ